ಮೇಲ್ಮನೆಯ ಮೇಲಾಟ ಶುರುವಾಗಿದೆ. ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ನಡೆಯುವಂತಹ ಚುನಾವಣೆ, ಈ ಚುನಾವಣೆಯಲ್ಲಿ ಈಗ ರಾಜಕೀಯ ಗರಿಗೆದರಿದೆ. ವಿಧಾನ ಪರಿಷತ್ ಚುನಾವಣಾ ರಣಕಣ ರಂಗೇರಿದೆ. ಮೂರೂ ಪಕ್ಷದವರು ತಮ್ಮ ತಮ್ಮ ಶಾಸಕರನ್ನ ಹಿಡಿದಿಟ್ಕೊಳ್ಳೋದಿಕ್ಕೆ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ರೆಸಾರ್ಟ್ ರಾಜಕೀಯದ ಮೊರೆ ಹೋಗ್ತಾ ಇದ್ದಾರೆ. ಶಾಸಕರನ್ನ ಹಿಡಿತಕ್ಕೆ ಪಡೆದುಕೊಳ್ಳೋದಿಕ್ಕೆ ಕಾಂಗ್ರೆಸ್ ರೆಸಾರ್ಟ್ ರಾಜಕೀಯದ ಮೊರೆ ಹೋಗಿದೆ. ಶಾಸಕಾಂಗ ಪಕ್ಷದ ಸಭೆಯ ನೆಪದಲ್ಲಿ ರೆಸಾರ್ಟ್ನಲ್ಲೇ ಶಾಸಕರು ವಾಸ್ತವ್ಯ ಹೂಡಲಿದ್ದಾರೆ. ಜೂನ್ 18ಕ್ಕೆ ಚುನಾವಣೆ ಇದೆ. ಅದಕ್ಕೂ ಮುನ್ನ ಜೂನ್ 16ಕ್ಕೆ ಶಾಸಕರು ರೆಸಾರ್ಟ್ಗೆ ಶಿಫ್ಟ್ ಆಗ್ತಾರೆ. ಜೂನ್ 16ರ ಸಂಜೆ 6 ಗಂಟೆಗೆ ಕಾಂಗ್ರೆಸ್ ಶಾಸಕಾಂಗದ ಸಭೆ ಇದೆ. ಸಿಎಂ ಆದ ಬಳಿಕ ಡಿಕೆ ಶಿವಕುಮಾರ್ ಅವರು ಮೊದಲ ಶಾಸಕಾಂಗ ಪಕ್ಷದ ಸಭೆ ನಡೆಸ್ತಾ ಇದ್ದಾರೆ. ಬಾಹ್ಯ ಬೆಂಬಲ ನೀಡಿದ ಶಾಸಕರಿಗೂ ಕೂಡ ಈ ಸಭೆಯಲ್ಲಿ ಭಾಗಿಯಾಗೋದಿಕ್ಕೆ ಮನವಿ ಮಾಡಿದ್ದಾರೆ. ಅಡ್ಡ ಮತದಾನ ತಡೆಯುವ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ರೆಸಾರ್ಟ್ನಲ್ಲಿ ಸಭೆ ಮಾಡೋದಿಕ್ಕೆ ಕಾಂಗ್ರೆಸ್ ಈಗ ಮುಂದಾಗಿದೆ. ಕಾಂಗ್ರೆಸ್ ಅಭ್ಯರ್ಥಿಗಳ ಪರ ಮತ ಚಲಾವಣೆಯ ಕುರಿತು ಮಾಹಿತಿಯನ್ನ ಕೂಡ ನೀಡಲಾಗುತ್ತೆ. ವಿಧಾನ ಪರಿಷತ್ ಚುನಾವಣೆ, ಈ ಚುನಾವಣೆಯಲ್ಲಿ ರಾಜಕೀಯ ಈಗ ಗರಿಗೆದರಿರುವಂಥದ್ದು. ಮೂರೂ ಪಕ್ಷಗಳು ತಮ್ಮ ಶಾಸಕರನ್ನ ಖಾಸಗಿ ರೆಸಾರ್ಟ್ಗೆ ಸ್ಥಳಾಂತರ ಮಾಡುವ ಸಾಧ್ಯತೆಗಳು ಹೆಚ್ಚಾಗಿದೆ. ಅದರಲ್ಲಿ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ 4 ಅಭ್ಯರ್ಥಿ ಈಗಾಗಲೇ ಕಣದಲ್ಲಿದ್ದಾರೆ. ಅಡ್ಡ ಮತದಾನ ಆಗುವ ಹಿನ್ನೆಲೆಯಲ್ಲಿ ರೆಸಾರ್ಟ್ ರಾಜಕಾರಣದ ಮೊರೆ ಹೋಗಿದ್ದಾರೆ. ಇನ್ನು ಡಿಕೆಶಿ ಸಂಪುಟ ಸೇರೋದಿಕ್ಕೆ ಮಾಜಿ ಸಚಿವ ಕೆಎನ್ ರಾಜಣ್ಣ ಪ್ರಯತ್ನವನ್ನ ಪಡ್ತಾ ಇದ್ದಾರ. ಅಂತಹ ಬೆಳವಣಿಗೆ ನಡೀತಾ ಇದೆ ಅನ್ನೋ ಮಾಹಿತಿಗಳು ಬರ್ತಾ ಇದೆ. ಮಾಜಿ ಸಿಎಂ ಸಿದ್ದರಾಮಯ್ಯನವರ ಆಪ್ತ ಕೆಎನ್ ರಾಜಣ್ಣ ಈಗ ಡಿಕೆ ಶಿವಕುಮಾರ್ ಅವರ ಸಂಪುಟ ಸೇರೋದಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಸಿಎಂ ಡಿಕೆಶಿ ಜೊತೆ ತೆರೆಮರೆಯ ಸಂಧಾನಕ್ಕೆ ಮುಂದಾದ್ರ ಮಗ ರಾಜೇಂದ್ರದ ಮೂಲಕ ಡಿಕೆಶಿ ಜೊತೆ ರಾಜಣ್ಣ ಸಂಧಾನ ಸೂತ್ರಕ್ಕೆ ಮೊರೆ ಹೋಗಿದ್ದಾರಾ ಅನ್ನುವಂಥದ್ದು ಕಾರಣ. ನಿನ್ನೆ ದೆಹಲಿಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ರಾಜಣ್ಣ ಅವರ ಪುತ್ರ ರಾಜೇಂದ್ರ ಭೇಟಿಯಾಗಿ ಚರ್ಚೆಯನ್ನ ಮಾಡಿದ್ದಾರೆ. ಫೋಟೋ ನೋಡ್ತಾ ಇದ್ದೀರಿ ನೀವು. ಕೆಎನ್ ರಾಜಣ್ಣ ಅವರ ಪುತ್ರ ರಾಜೇಂದ್ರ 3 ದಿನಗಳ ಕಾಲ ಸಿಎಂ ಡಿಕೆ ಶಿವಕುಮಾರ್ ದೆಹಲಿಯಲ್ಲಿದ್ರು. ಆ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ. ಅರ್ಧ ಗಂಟೆಗೂ ಹೆಚ್ಚು ಕಾಲ ಮಾತುಕತೆ ನಡೆದಿದೆ. ತಂದೆ ರಾಜಣ್ಣಗೆ ಸಚಿವ ಸ್ಥಾನ ನೀಡುವ ಬಗ್ಗೆ ರಾಜೇಂದ್ರ ಚರ್ಚೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕಳೆದ 4 ದಿನದಿಂದ ದೆಹಲಿಯಲ್ಲಿಯೇ ಇದ್ದಾರೆ ರಾಜೇಂದ್ರ. ರಾಜಕೀಯ ವೈಷಮ್ಯಕ್ಕೆ ಫುಲ್ ಸ್ಟಾಪ್ ಇಡಲು ರಾಜಣ್ಣ ಪ್ರಯತ್ನವನ್ನ ಪಡ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಬರ್ತಾ ಇದೆ. ರಾಜಣ್ಣ ಸಂಪುಟ ಸೇರ್ಪಡೆಗೆ ಡಿಸಿಎಂ ಪರಮೇಶ್ವರ್ ಕೂಡ ಬ್ಯಾಟಿಂಗ್ ಮಾಡ್ತಿದ್ದಾರಂತೆ. ನಿಮ್ಮ ಸ್ನೇಹಿತರು ಮತ್ತೆ ನಿಮ್ಮ ಜೊತೆ ಸೇರಿಸ್ಕೊಂತೀರಾ ಸರ್ ಸಚಿವ ಸಂಪುಟಕ್ಕೆ? ಪ್ರಯತ್ನ ಮಾಡ್ತಾ ಇದ್ದೀನಿ. ಆಗುವಂತ ವಿಶ್ವಾಸ ಇದೆ ಸರ್? ಯಾವಾಗಲೂ ವಿಶ್ವಾಸ ಇಟ್ಕೊಂಡೇ ಮಾಡೋದಲ್ವಾ. ಪ್ರಯತ್ನ ಮಾಡುವಾಗ ವಿಶ್ವಾಸ ಇಲ್ಲದೆ ಪ್ರಯತ್ನ ಮಾಡ್ತಾರ ಯಾರಾದ್ರು? ಪ್ರಯತ್ನ ಮಾಡುವಾಗ ವಿಶ್ವಾಸದಿಂದಾನೇ ಮಾಡೋದು. ನೀವೇನಾದ್ರೂ ಮಾತಾಡ್ತೀರಾ ಸರ್? ಅಲ್ಲ, ನಾನು ಅವಶ್ಯಕತೆ ಬಿದ್ದರೆ ನಾನು ಮಾತಾಡ್ತೀನಿ. ಸೆಕೆಂಡ್ ಲಿಸ್ಟ್ ಅಲ್ಲಿ ರಾಜಣ್ಣ ಅವರ ಹೆಸರು ಇರಬಹುದು. ಪ್ರಯತ್ನ ಮಾಡ್ತಾ ಇದ್ದೀವಿ. ನಿಮ್ಮ ಸ್ನೇಹಿತರು ಮತ್ತೆ ನಿಮ್ಮ ಜೊತೆ ಸೇರಿಸ್ಕೊಂತೀರಾ ಸರ್ ಸಚಿವ ಸಂಪುಟಕ್ಕೆ? ಪ್ರಯತ್ನ ಮಾಡ್ತಾ ಇದ್ದೀನಿ. ಆಗುವಂತ ವಿಶ್ವಾಸ ಇದೆ ಸರ್? ಯಾವಾಗಲೂ ವಿಶ್ವಾಸ ಇಟ್ಕೊಂಡೇ ಮಾಡೋದಲ್ವಾ. ಪ್ರಯತ್ನ ಮಾಡುವಾಗ ವಿಶ್ವಾಸ ಇಲ್ಲದೆ ಪ್ರಯತ್ನ ಮಾಡ್ತಾರ ಯಾರಾದ್ರು? ಪ್ರಯತ್ನ ಮಾಡುವಾಗ ವಿಶ್ವಾಸದಿಂದಾನೇ ಮಾಡೋದು. ನೀವೇನಾದ್ರೂ ಮಾತಾಡ್ತೀರಾ ಸರ್? ಅಲ್ಲ, ನಾನು ಅವಶ್ಯಕತೆ ಬಿದ್ದರೆ ನಾನು ಮಾತಾಡ್ತೀನಿ. ಸೆಕೆಂಡ್ ಲಿಸ್ಟ್ ಅಲ್ಲಿ ರಾಜಣ್ಣ ಅವರ ಹೆಸರು ಇರಬಹುದು. ಪ್ರಯತ್ನ ಮಾಡ್ತಾ ಇದ್ದೀವಿ. ನಿಮ್ಮ ಸ್ನೇಹಿತರು ಮತ್ತೆ ನಿಮ್ಮ ಜೊತೆ ಸೇರಿಸ್ಕೊಂತೀರಾ ಸರ್? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.